ಹಾಯ್ ನಮಸ್ಕಾರ, ನಾನು ನಿಮ್ಮ ವೇದ ಕೃಷ್ಣಮೂರ್ತಿ. ಬಿಯಾಂಡ್ ದ ಕಾಮ್ಸ್ಗೆ ಸ್ವಾಗತ. ನನ್ನ ಜೊತೆ ಇರೋದು ವನಿತಾ. ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ಮಧ್ಯೆ ಮ್ಯಾಚ್ ಆಯಿತು. ಆ ಮ್ಯಾಚಿನ ನಮ್ಮ ರಿಯಾಕ್ಷನ್ಸ್ ಏನೇನು ಕರೆಕ್ಟಾಗಿ ಮಾಡಿದ್ರು, ಏನೇನು ತಪ್ಪಾಗಿ ಮಾಡಿದ್ರು, ಎರಡು ತಂಡ ಅನ್ನೋದನ್ನು ಡಿಸ್ಕಸ್ ಮಾಡ್ತೀವಿ ಇಲ್ಲಿ. ಸ್ಟ್ರೇಟ್ ಅಪ್ ಫಸ್ಟ್ ಹೋಗಬೇಕು ಅಂದರೆ ಅಫ್ಕೋರ್ಸ್ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿದ್ದು ಮೆಗ್ಲ್ಯಾನಿಂಗ್. ಅದು ಡಿಸಿಷನ್ ಕರೆಕ್ಟಾಗೇ ಇದೆ ಅಂತ ಫೈನಲಿ ಇವೆಂಚುಲಿ ಲಾಸ್ಟ್ ಬಾಲಲ್ಲಿ ಪ್ರೂವ್ ಆಗಿದ್ದು. ಬಟ್ ಅಲ್ಲಿ ತನಕ ಯಾವ ಥರ ಒಂದು ಬೌಲಿಂಗ್ ಪ್ರದರ್ಶನ ಅವ್ರು ಕೊಟ್ಟರು. ಮ್ಯಾರಿಸನ್ ಕಾಪ್ ಮತ್ತು ಜೆಸ್ ಜಾನಸನ್ ಇಬ್ಬರು ಅವೈಲೇಬಲ್ ಇರಲಿಲ್ಲ. ಸ್ವಲ್ಪ ಅವ್ರಿಗೆ ಕಾಂಪ್ರಮೈಸ್ ಮಾಡಬೇಕಾಯಿತು. ಬಟ್ ಆ ಕಾಂಪ್ರಮೈಸಲ್ಲಿ ಒಂದು ಜೆಮ್ ಸಿಕ್ಕಿದೆ ಅವ್ರಿಗೆ ನಿಕ್ಕಿ ಪ್ರಸಾದನ ಹೆಸರಲ್ಲಿ. ಆ ಥರ ಒಂದು ಕಾಮ್ನೆಸ್ಸು, ಆ ಥರ ಒಂದು ರೆಸ್ಪಾನ್ಸಿಬಲ್ ಮೆಚೋರ್ಡ್ ಇನ್ನಿಂಗ್ಸ್ ಮಧ್ಯದಲ್ಲಿ ಆ್ಯಸ್ ಎನ್ ಅಂಡರ್ 19 ವಿನ್ನಿಂಗ್ ಕ್ಯಾಪ್ಟನ್ ಬಂದಿರ್ತಾರೆ. ಕಾನ್ಫಿಡೆನ್ಸ್ ಆಫ್ಕೋರ್ಸ್ ಇದ್ದೇ ಇರುತ್ತೆ. ಬಟ್ ಈ ಸ್ಟೇಜಲ್ಲಿ ಆ ಪರ್ಫಾರ್ಮೆನ್ಸ್ ಯಾವ ಥರ ಅನಿಸ್ತು ನಿಮಗೆ? ಆ್ಯಬ್ಸಲ್ಯೂಟ್ಲಿ ವಂಡರ್ಫುಲ್ ಪರ್ಫಾರ್ಮೆನ್ಸ್ ನಿಕ್ಕಿ ಅವ್ರ ಕಡೆಯಿಂದ. ಬಿಕಾಸ್ ನಾವು ಪುಟಾಣಿಯ ಇದ್ದಾಗಿಂದ ನೋಡ್ತಾ ಇರೋಂಥ ಒಂದು ಪ್ಲೇಯರ್ ಅವರು ನಿಕ್ಕಿ ಪ್ರಸಾದ್. ಪ್ಲಸ್ ಅವರ ಪವರ್ ಹಿಟ್ಟಿಂಗ್ ಅಬಿಲಿಟಿ ಕೂಡ ಇದೆ. ಇವತ್ತೇನೋ ಮೋಸ್ಟ್ಲಿ ನಾವು ನೋಡಿಲ್ಲ, ಲೈಕ್ ಮೋಸ್ಟ್ ಆಫ್ ದಮು ನೋಡಿಲ್ಲ. ಬಟ್ ಆದರೆ ನಾವು ರಿಕ್ವೈರ್ಡ್ ಆಗಿರ್ಲಿಲ್ಲ. ಅವರು ಲಾಸ್ಟ್ ತನಕ ಆಡೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಆಡಿದ್ರು. ಆಲಿಸ್ ಕ್ಯಾಪ್ಸಿ ಜೊತೆ ಆಡ್ಬೇಕಾದ್ರೆ ಅಫ್ಕೋರ್ಸ್ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಅವ್ರಿಗಿರೋದ್ರಿಂದ ಒಂದೆರಡು ಬೌಂಡ್ರಿ ಇವ್ರ ಬ್ಯಾಟಿಂದ ಬಂತು. ಪ್ರಾಬಬ್ಲಿ ಆಲಿಸ್ ಕ್ಯಾಪ್ಸಿ ಸ್ಟ್ರಗಲ್ ಮಾಡ್ತಾ ಇದ್ರಲ್ಲಿ. ಬಟ್ ಬ್ರೈಸ್ ಅವ್ರು ಬಂದ್ಬಿಟ್ಟು ಆ ಕಾನ್ಫಿಡೆನ್ಸ್ ಕೊಟ್ಟರು. ಸೊ ಓವರ್ ಆಲ್ ಮ್ಯಾಚ್ ಫಿನಿಶ್ ಮಾಡಬೇಕು ಅಂತ ಒಂದು ಮೈಂಡ್ ಸೆಟ್ ಇದ್ದಾಗ ರಿಕ್ವೈರ್ಡ್ ರನ್ ರೇಟ್ ಮ್ಯಾಚ್ ಮಾಡೋಕೆ ಟ್ರೈ ಮಾಡ್ತಾ ಇದ್ರು. ಬಟ್ ಇವೆಂಚುಲಿ ಲಾಸ್ಟ್ ಓವರ್ 10 runs 12 runs ಅಂದರೆ ಅಚೀವೇಬಲ್ ಅಂತಲೇ ನೋಡಿದ್ದೀವಿ ನಾವು WPL ಅಲ್ಲಿ. ಸೊ ಆ ಥರ ಒಂದು ಅಪ್ರೋಚು ಕೂಡ ಅವ್ರ ಕಡೆಯಿಂದ ಬಂತು. ನೀವು ಆಡಿದ್ದೀರಾ, ನಾನು ಆಡಿದ್ದೀನಿ. ಸೊ ಒಂದು ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಈ ಥರ ಎಕ್ಸ್ಪೆಕ್ಟ್ ಮಾಡಿದ್ದು ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಪ್ರಾಬಬ್ಲಿ ಏನಾರ ಇವರಿಬ್ರು ಅವೈಲೇಬಲ್ ಇದ್ದಿದ್ರೆ 11 ಚಾನ್ಸಸ್ ಸಿಗ್ತಾ ಇರಲಿಲ್ಲ ಅನ್ಸುತ್ತೆ. ಅದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಬಿಕಾಸ್ ನಾರ್ಮಲಿ ಆ್ಯಕ್ಚುಲಿ ಬಿಗಿನರ್ಸ್ ಲಕ್ ಅಂತೀವಲ್ಲ, ಅದೇ ಬೇಕಾಗಿದ್ದು ಅವ್ರಿಗೆ ಇವತ್ತು ಸಿಕ್ಕಿದೆ. ಬಟ್ ಆಲ್ಸೋ ಟೆಂಡನ್ ಏನೋ ಇನ್ ದಿ ಎಂಡ್ ತುಂಬ ಚೆನ್ನಾಗಿತ್ತು. ಡೆಲ್ಲಿ ಕ್ಯಾಪಿಟಲ್ಸ್ ಲಾಸ್ಟ್ ಟೈಮು ಓಪನಿಂಗ್ ಗೇಮ್ ಆಡಿದಾಗ ಸಜನಾ ಅವರು ಗೇಮ್ನ ಸ್ನ್ಯಾಚ್ ಮಾಡ್ಕೊಂಡು ಹೋದ್ರು. ಈ ಸೀಸನು ಫಸ್ಟ್ ಟೈಮ್ ಅವರಿಬ್ಬರು ಮುಖಾಮುಖಿ ಇದ್ದಾಗ ಏನಾಯ್ತು ಅಂದರೆ ಸಜನಾ ಅವ್ರು ಲಾಸ್ಟ್ ಓವರ್ ಬೌಲಿಂಗು ಲಾಸ್ಟ್ ಬಾಲಲ್ಲಿ ಡಿಸಪಾಯಿಂಟ್ ಅಲ್ಲೂ ಹಿಂಗೆ ಕೈ ಇಟ್ಟಿದ್ದು. ಐ ಥಿಂಕ್ ಇದೆಲ್ಲ ನೋಡಿದ್ರೆ ಇಮೇಜ್ ಅಂತ ಲಾಸ್ಟ್ ಇಯರ್ ಈ ಸಲ ಲಾಸ್ಟ್ ಕ್ರೈ ಇವರು. ಲಾಸ್ಟ್ ಇಯರ್ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರು ಸ್ಯಾಡ್ ಆಗಿದ್ರು. ಮುಂಬೈ ಇಂಡಿಯನ್ಸ್ ಅದೇ ಸಿಮಿಲರ್ ರಿಯಾಕ್ಷನ್ ಆ್ಯಕ್ಚುಲಿ ಚೇಸ್ ಮಾಡ್ತಾ ಬಂದಿದ್ದದು. ಬಟ್ ಎಲ್ಲ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ಸೋತಿರೋದು ನೋಡಿದ್ರೆ ಟಾಪ್ ಆರ್ಡರ್ನ ಬಿಟ್ಬಿಡಿ, ಲೋವರ್ ಮಿಡಲ್ ಆರ್ಡರಲ್ಲಿ ಆ ಒಂದು ರನ್ಸ್ ಹೊಡೆಯೋ ಎಬಿಲಿಟಿ ಇರಲಿಲ್ಲ. ಬಿಕಾಸ್ ಅವರ ವಿಕೆಟ್ ಕೀಪಿಂಗ್ ಆಪ್ಷನ್ ಅಲ್ಲಿ ಬ್ಯಾಟಿಂಗ್ ಬರ್ತಾ ಇರಲಿಲ್ಲ. ಸೊ ಅಲ್ಲಿ ಸಾರಾ ಬ್ರೈಸ್ನ ಐಡೆಂಟಿಫೈ ಮಾಡಿದ್ರು. ಆಸ್ ಅನ್ ಅಸೋಸಿಯೇಟ್ ಪ್ಲೇಯರ್ ತೊಗೊಂಡಿರೋದ್ರಿಂದ ಅವ್ರನ್ನ ಜೊತೆ ಇನ್ನೂ 4 ಓವರ್ಸೀಸ್ ಆಡಿಸ್ಬೋದಾಗಿತ್ತು. ಅಫ್ಕೋರ್ಸ್ ಇವತ್ತು ಇಬ್ಬರು ಅವೈಲೇಬಲ್ ಇರಲಿಲ್ಲ ಅಂತ 4 ಆಡಿದ್ದು. 100% ನೆಕ್ಸ್ಟ್ ಮ್ಯಾಚ್ ಅಷ್ಟೊತ್ತಿಗೆ ಇಬ್ಬರು ರೆಡಿ ಆದರೆ ಬಂದೇ ಬರ್ತಾರೆ. ಖಂಡಿತವಾಗ್ಲೂ ಐ ಥಿಂಕ್ ಇಬ್ಬರು ಬಂದರೂ ಕೂಡ ನನಗೇನು ಅನಿಸುತ್ತೆ, ಕ್ಯಾಪ್ಸಿ ಅವರೇ ಹೊರಗಡೆ ಹೋಗ್ಬೇಕಾಗಿದೆ. ಬಿಕಾಸ್ ಲಾಸ್ಟು ಕೆಲವೊಂದು ಔಟಿಂಗು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಅಂತ ಏನೋ ಪರ್ಫಾರ್ಮೆನ್ಸು ಕೂಡ ಬಂದಿರಲಿಲ್ಲ. ಬಟ್ ಆಲ್ಸೋ ಡೆನ್ಸನ್ ಕಾಪ್ ಅವ್ರು ಬಂದರೆ ವರ್ಲ್ಡ್ ಕ್ಲಾಸ್ ಪ್ಲೇಯರ್. ಜೊತೆಗೆ ಅದು ಏನು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ನೋಡಿ ಪೇಸ್ ಡಿಪಾರ್ಟ್ಮೆಂಟ್ ಅಂತ ಇವತ್ತು ಕ್ಲಿಯರಾಗಿ ಇಂಡಿಯನ್ ಪಾಯಿಂಟ್ ಆಫ್ ವ್ಯೂ ಒಂದು ಇವತ್ತು ಕ್ಲಿಯರ್. ಶಿಖಾ ಪಾಂಡೆ ಅಂತೂ ಒಂದು ಎಕ್ಸೆಪ್ಷನ್ ಬಿಡಿ, ಅವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ. ರಾಧಾ ಯಾದವ್ ಬಗ್ಗೆ ಕಾಂಪನ್ಸೇಟ್ ಮಾಡ್ಬಿಟ್ರೆ ಅವ್ರ ಬೌಲಿಂಗ್ ಪ್ರದರ್ಶನ ಎಸ್ ಖಂಡಿತವಾಗ್ಲೂ ಆ್ಯಕ್ಚುಲಿ ಒಂದು ಡಿಬೇಟೇಬಲ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ರಾಧಾ ಯಾದವ್ 4 ಓವರ್ ಸಖತ್ ಕ್ರೂಷಲ್ ಆಗುತ್ತೆ. ಬಟ್ ಮೇ ಬಿ ನಿಕ್ಕಿ ಪ್ರಸಾದ್ನ ಟ್ರೈ ಮಾಡೋದು ತಪ್ಪೇ. ಬಿಕಾಸ್ ನಿಕ್ಕಿ ಪ್ರಸಾದ್ ಅವ್ರು ಕೂಡ ಆ್ಯಂಡಿ 2 ಓವರ್ಸ್ ಕೊಡೋವಂಥ ಸಾಧ್ಯತೆ ಇದೆ. ಬಟ್ ಲೈಕ್ ಐ ಸೆಡ್ ಕಾಪ್ ಅವ್ರು ಬಂದರೆ ಆ ಇಶ್ಯೂ ಆಗಲ್ಲ. ಅರುಂಧತಿಗೆ ಇನ್ನೊಂದು ಜಾಗ ಇದೆಯಾ ಇಲ್ವಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಬಿಕಾಸ್ ಅವರ ಮೀಡಿಯಂ ಪೇಸ್ ಅಂಥದ್ದೇನು ಎಫೆಕ್ಟಿವ್ ಇಲ್ಲ. ಎಸ್ ಸ್ಲೋವರ್ ಒನ್ಸ್ ಆಗ್ತಾರೆ, ಬಟ್ ಆದರೆ ಎಕ್ಸಿಕ್ಯೂಷನ್ ಪಾರ್ಟ್ ಅಂತೂ ಸರಿಗೆ ಬರ್ತಾಯಿಲ್ಲ. 10 runs per over ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು. ಪ್ಲಸ್ ಅಂಥದ್ದೇನೋ ಹೈ ಸ್ಕೋರಿಂಗ್ ಕೂಡ ಇಲ್ಲ. ಸ್ವಲ್ಪ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಏನು ಅನಿಸುತ್ತೆ ಅಂದರೆ ಪೇಸ್ ಡಿಪಾರ್ಟ್ಮೆಂಟ್ ರೀಚೆಕ್ ಮಾಡಬೇಕಂತ ಅನಿಸ್ಬೋದು. ಮುಂಬೈ ಇಂಡಿಯನ್ಸ್ ಕಡೆ ಹೋದ್ರೆ ಅವ್ರಿಗೂ ಸಿಮಿಲರ್ ಪ್ರಾಬ್ಲಮ್ಸ್ ಇರೋದು. ಅವರ ಟಾಪ್ 5 ರನ್ ನೋಡಿದ್ರೆ ಮ್ಯಾಚ್ ಗೆಲ್ತಾರೆ. ಅದಾದ ನಂತರ
ಬಾಟಮ್ ಮಿಡಲ್ ಆರ್ಡರ್ ಅಥವಾ ಲೋವರ್ ಮಿಡಲ್ ಆರ್ಡರಲ್ಲಿ ಅಷ್ಟೊಂದು ಡಿಪೆಂಡೆನ್ಸಿ ಅವ್ರ ಮೇಲೆ ಹಾಕೋಕ್ಕಾಗ್ತಾ ಇಲ್ಲ. ಇವತ್ತು ಕೂಡ ಬ್ಲಂಡರ್ಸ್ ಮೇಲೆ ಬ್ಲಂಡರ್ಸ್ ಮಾಡಿದ್ರು, ಆ ರನ್ಔಟ್ಸ್ ಮೇಲೆ ರನ್ಔಟ್ಸ್. ಒಂದು ಸ್ವಲ್ಪ ಗೇಮ್ ಅವೇರ್ನೆಸ್ ಕಮ್ಮಿ ಅಂತ ಅನಿಸ್ತು. ಸಿಕ್ಕಾಪಟ್ಟೆ ಒಂದೇ ಸತಿ ಯಂಗ್ ಪ್ಲೇಯರ್ಸ್ನ ಹಾಕಿ ತುಂಬಿಸಿದ್ರು ಅಂತ ಅನಿಸುತ್ತೆ. ಸಂಸ್ಕೃತಿ ಇದ್ರು, ಜಿಂಟಿಮಣಿ ಇದ್ರು, ಬೌಲಿಂಗ್ ಕೊಟ್ಟಿಲ್ಲ ಅವ್ರಿಗೆ. ಸೊ ಆ ಒಂದು ಜಾಗದಲ್ಲಿ ಪ್ರಾಬಬ್ಲಿ ಕಮಲಿನೇನಾರ ಯೂಸ್ ಮಾಡ್ಕೊಂಡಿದ್ರೆ ಬೆಟರ್ ಆಗಿರ್ತಾ ಇತ್ತಾ. ನ್ಯಾಟ್ ಸಿವರ್ ಅವರು ATL ಆಡ್ತಾ ಇದ್ದವರಿಗೆ ಲಾಸ್ಟ್ 5 ಬಾಲ್ ಆಡೋಕ್ಕಾಗಿಲ್ಲ, ಅದನ್ನು ಕೂಡ ಐಡೆಂಟಿಫೈ ಮಾಡಿದ್ರು. ಇನ್ನೊಂದು ಇಂಟ್ರೆಸ್ಟಿಂಗ್ ಮಾತು ಏನು ಹೇಳಿದ್ರೆ, ಅವ್ರು ಯೂಸ್ ಮಾಡಿದ್ದ 5 ಬೌಲರು ಲಾಸ್ಟ್ ಓವರ್ ಸಜಿನ ತೊಗೊಂಬಂದರು. ಬಟ್ ಪ್ರೆಸೆಂಟೇಷನಲ್ಲಿ ಹೇಳಿದ್ರು ಪ್ರಾಬಬ್ಲಿ ಏನು ಕೊಟ್ಟಿದ್ದು ಅಂದರೆ ಮ್ಯಾಚ್ ಸಿಚುವೇಶನ್ನು, ಮ್ಯಾಚ್ ಸಿಮ್ಯುಲೇಷನಲ್ಲಿ ಚೆನ್ನಾಗಿ ಹಾಕಿದ್ರು ಅಂತ. ಸೊ ಆ ಥರ ಇದ್ದಿದ್ರೆ ಮಧ್ಯದಲ್ಲೇ ಹಾಕ್ಸ್ಬೋದಾಗಿತ್ತಾ ಏನು? ನೀವು ಒಂಥರ ಸ್ಟ್ರೇಂಜ್ ಮೂವ್ ಅಂತ ಹೇಳ್ಬೋದು. ಬಿಕಾಸ್ ನನಗೆ ಪರ್ಸ್ನಲಾಗಿ ಏನನ್ಸಂದರೆ, ನೀವು ಒಂದು ಪ್ಲೇಯರ್ ಸಪೋಸ್ ಜಿಂಟಿನಾಗಲಿ ಅಥವಾ ಸಂಸ್ಕೃತಿನಾಗಲಿ, ನೀವು ಅವರ ಪ್ರೊಫಿಷನ್ಸಿಗೆ ಪಿಕ್ ಮಾಡಿದಾಗ ಅವ್ರನ್ನ ಅಂಡರ್ ಯೂಟಿಲೈಸ್ ಮಾಡ್ಕೋತಾ ಇದ್ದೀರಂದರೆ ಅಲ್ಲೇ ಗೊತ್ತಾಗ್ತಾ ಇದೆ ನಿಮ್ಮ ಲೆವೆನೇ ಕರೆಕ್ಟಾಗಿ ಪಿಕ್ ಮಾಡಿಲ್ಲ ಅಂತ. ಎರಡನೇದು ಏನಂದರೆ, ಅವರೇನ ರೋಲ್ ಏನು ಆ್ಯಸ್ ಅ ಫೀಲ್ಡರಾಗಿ ನನಗೇನೋ ಅಂಥದ್ದೇನೋ ಕಾಣಿಸ್ಲಿಲ್ಲ ಸಂಸ್ಕೃತಿ. ಸ್ಪೆಷಲಿ ಫಸ್ಟ್ ಗೇಮ್ ಎಲ್ರಿಗೂ ಆಗುತ್ತೆ, ಬಟ್ ಆದರೆ ಫಸ್ಟ್ ಗೇಮಲ್ಲಿ ಇಂಪ್ಯಾಕ್ಟ್ ಮಾಡುವಂಥ ಟೂರ್ನಮೆಂಟು ಇದು. ಅಲ್ಲೇನೋ ಸ್ವಲ್ಪ ಹರ್ಮನ್ ಪ್ರೀತ್ ಮಿಸ್ ಮಾಡ್ಕೊಂಡ್ರು ಅಂತ ಅನಿಸ್ತದೆ. ಮೇ ಬಿ ಕಮಲಿನನ್ನು ಆಡಿಸ್ಬೋದು ಅಂತ ನನಗನ್ನಿಸ್ತು. ಸಂಸ್ಕೃತಿ ಇವತ್ತೇನೋ ಫುಲ್ಫಿಲ್ ಮಾಡಿರಲಿಲ್ಲ. ಡೌನ್ ದ ಆರ್ಡರ್ ಆಡ್ತಾರ ಇಲ್ವೋ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಬಟ್ ಆದರೆ ಒಂದು ಯಂಗ್ಸ್ಟರ್ ಒಳಗಡೆ ತರ್ತಾ ಇದ್ದಾರೆ ಅಂದರೆ ಕೊಡೋದು ಆಪರ್ಚುನಿಟಿ ತಪ್ಪೇ ಇಲ್ಲ. ಬಟ್ ಮೇ ಬಿ ಅಲ್ಲಿ ಮಿಸ್ ಮಾಡಿಕೊಂಡ್ರು ಅಂತ ನನಗನ್ಸುತ್ತೆ. ಐ ಮೀನ್ ರಿಸೋರ್ಸಸ್ ಯಾವ ಥರ ಇದೆ, ಅವ್ರ ಆಪ್ಷನ್ಸ್ ಏನಿದೆ ಅದರ ಪ್ರಕಾರ 11 ಮಾಡಿರೋದು ಅಂದ್ರೂ ಇಲ್ಲಿ 2 ಕ್ಯಾಪ್ಟನ್ಸಿಂದ ಒಂದು ಕ್ಯಾಪ್ಟನ್ಸಿ ಮಾಸ್ಟರ್ ಕ್ಲಾಸ್ ಅಂತಲೇ ಹೇಳ್ಬೋದು. ಮೆಗ್ ಲೆನಿಂಗ್ ಫಸ್ಟ್ ಇನ್ನಿಂಗ್ಸಲ್ಲಿ ಯಾವ ಥರ ಮುಂಬೈ ಇಂಡಿಯನ್ಸ್ನ ಕಟ್ಟಾಕಿದ್ರು, ಅದೇ ಥರ ಹರ್ಮನ್ ಪ್ರೀತ್ ಕೂಡ ಡೇಂಜರಸ್ ಡೆಲ್ಲಿ ಕ್ಯಾಪಿಟಲ್ಸ್ನ ಕಟ್ಟಾಕಿದ್ರು. ಯಾವ ಥರ ಬೌಲಿಂಗ್ ರೊಟೇಷನ್, ಕಾನ್ಸ್ಟೆಂಟ್ ಚೇಂಜಸ್, ಅವ್ರ ಯೂಟಿಲೈಸೇಷನ್ ಯಾವ ಥರ ಮಾಡಿದ್ರು. ಅಮಿಲಿಯಾ ಕರ್ ಅವರು ಬ್ರಿಲಿಯಂಟಾಗಿ ಬೌಲಿಂಗ್ ಪ್ರದರ್ಶನ ಕೊಟ್ಟರು. ಶಬ್ನಮ್ ಇಸ್ಮಾಯಿಲ್ ಅವರು ಕಾಟ ಕೊಡ್ತಾನೆ ಇದ್ದಾರೆ ಮೆಗ್ ಲ್ಯಾನಿಂಗಿಗೆ. ಇದು ಫಸ್ಟ್ ಟೈಮ್ ಅಲ್ಲ, ಅವ್ರು ಪ್ರತಿ ಸತಿ ಇವರಿಬ್ರು ಮ್ಯಾಚ್ ಆಕ್ಚುಲಿ ಒಂದು ಸ್ವಲ್ಪ ಶೆಫಾಲಿ ಜಾಸ್ತಿ ಸ್ಟ್ರೈಕಿಗೆ ಬಂದಿಲ್ಲ ಇವತ್ತು, ಹಾರ್ಡ್ಲಿ ಫ್ಯೂ ಬಾಲ್ಸ್. ಬಟ್ ಆ ಫ್ಯೂ ಬಾಲ್ಸಲ್ಲೂ ಸಖತ್ ಟ್ರಬಲ್ ಮಾಡಿದ್ರು. ಎಕ್ಸೆಪ್ಟ್ ಒಂದು ಡೌನ್ ದ ಗ್ರೌಂಡ್ ಒಂದು ನೋಡಿದ್ರಲ್ಲ ಸಖತ್ತಾಗಿ, ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಒಂದು ಸೆಟಪ್ ಮಾಡಿದ್ರು. ಮ್ಯಾಚ್ ಅಪ್ ಇದ್ದಿದ್ರಿಂದನೇ ಅವ್ರು ಕಂಟಿನ್ಯೂ ಮಾಡಿಸಿದ್ರು. ಅಲ್ಲೇ ಹರ್ಮನ್ 4 overs ಆನ್ ದ ಟ್ರಾಟ್ ಹಾಕೋದು ಫಾಸ್ಟ್ ಬೌಲರ್ಸ್ಗೆ ಆ್ಯಕ್ಚುಲಿ ಅಷ್ಟೊಂದು ಈಸಿ ಸುಲಭ ಅಲ್ಲ. ಬಟ್ ಅಲ್ಲಿ ಒಂದು ಸ್ವಲ್ಪ ಮಿಸ್ ಮಾಡ್ಕೊಂಡ್ರ ಅಂತ ಡೆತ್ ಓವರ್ ಸ್ಪೆಷಲಿಸ್ಟ್ ಬೇಕಾಗಿತ್ತು ಅಂತ ನನಗೆ ಒಂದು ಪರ್ಟಿಕ್ಯುಲರ್ ಆಗಿ ಅನಿಸ್ತು. ಮೇ ಬಿ ಪೂಜಾ ವಸ್ತ್ರಕರ್ ಇಲ್ದಿರೋದು ಇವಾಗ ಹೊಡಿತಾ ಇದೆ ಅನ್ಸುತ್ತೆ. ಅವ್ರಿಗೆ ರಿಪ್ಲೇಸ್ಮೆಂಟ್ ತಗೊಂಡಿರೋದು ಒಂದು ಅಂಡರ್ 19 ಲೆಫ್ಟ್ ಆರ್ಮ್ ಸ್ಪಿನ್ನರ್, ಅವರು ಕೂಡ ಚೆನ್ನಾಗಿ ಆಡಿದ್ರು. ಸೊ ಪ್ರಾಬಬ್ಲಿ ಸಾಯ್ಕಾ ಇದೇ ಥರ ಆಡ್ತಾ ಇದ್ರೆ ಅವರು ಕೂಡ 11 ಆಡ್ಬೋದು. ಬಟ್ ಓವರ್ ಆಲ್ ನಾನು ಏನು ಹೇಳ್ತಾ ಇರೋದಂದ್ರೆ 100 ಇವಾಗ ರೀಸೆಂಟಾಗಿ ಮುಗ್ದಿತ್ತಲ್ಲ ಜೂನ್ ಜುಲೈಯಲ್ಲಿ ಏನು ಇಂಗ್ಲೆಂಡಲ್ಲಿ ಆಗೋದು, 2 ಮ್ಯಾಚ್ ಮೆಗ್ಲಾನಿಂಗ್ ವರ್ಸಸ್ ಇಸ್ಮಾಯಿಲ್ ಸೇಮ್ ರೀತಿಯಲ್ಲಿ ಬೋಲ್ಡ್ ಆಗಿದ್ರು. ಇಲ್ಲೂ ಕೂಡ ಬೋಲ್ಡ್ ತೆಗೆದಿದ್ದಾರೆ. ಮ್ಯಾಚ್ ಆದ ನಂತರ ವಿಜುವಲ್ಸಲ್ಲೂ ನೀವು ನೋಡ್ಬೋದು, ಅವ್ರ ಕೋಚ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ರು. ಪ್ರಾಬಬ್ಲಿ ಬ್ಯಾಟ್ ಲಿಫ್ಟ್ ನಾನು ತುಂಬ ಮೇಲಿಂದ ಬರ್ತಾ ಇದೆಯಾ, ಕೆಳಗೆ ಟೈಮಿಗೆ ಬರ್ತಾ ಇಲ್ಲ, ಮಿಸ್ ಮಾಡ್ತಾ ಇದ್ದೀನಿ ಅಂತ ಅದನ್ನ ಆಲ್ರೆಡಿ ತಲೆಯಲ್ಲಿ ಅಭ್ಯಾಸ ಇಲ್ಲ ಅಲ್ವಾ? ಏನು ಹೇಳಿ, ರನ್ ಹೊಡಿದೇ ಇರೋದು ಅಭ್ಯಾಸ ಇಲ್ಲ ಅವ್ರಿಗೆ, ರನ್ಸ್ ಹೊಡೆದೇ ಅಷ್ಟು ಅಭ್ಯಾಸ ಆಗಿದೆಲ್ಲ. ಸೊ ಮೇ ಬಿ ಅದೊಂದು ಸ್ವಲ್ಪ ಡಿಸ್ಕಸ್ ಮಾಡಿರ್ಬೋದು ಅವರು. ಬಟ್ ಆದರೆ ಅವರು ವರ್ಲ್ಡ್ ಕ್ಲಾಸ್ ಪ್ಲೇಯರ್ ಮೆಗ್ ಲ್ಯಾನಿಂಗ್ ಅಲ್ವಾ? 100% ಒನ್ ಆಫ್ ದ ಫೇವ್ರೆಟ್ ಕ್ರಿಕೆಟರ್ಸ್ ಅಂತ ಹೇಳ್ಬೋದು ಅವರು. ಬಟ್ ಓವರ್ ಆಲ್ ನನಗೇನು ಅನಿಸುತ್ತೆ ಅಂದರೆ ಇವತ್ತು ಮ್ಯಾಚಲ್ಲಿ ಮೂಮೆಂಟ್ಸ್ ಏನಂತೀವಿ, ಚಿಕ್ಕ ಚಿಕ್ಕ ಮೂಮೆಂಟ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆನೂ ಇತ್ತು, ಮುಂಬೈ ಇಂಡಿಯನ್ ಕಡೆ ಇತ್ತು. ಜಾಸ್ತಿ ಯಾರು ಅದನ್ನು ಅಡ್ವಾಂಟೇಜ್ ಕ್ರಿಯೇಟ್ ಮಾಡ್ಕೊಂಡು ಆ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡ್ಕೊಂಡ್ರು ಅವರು ಈ ಮ್ಯಾಚ್ನ ಗೆದ್ದಿರೋದು ಅಂತ ಹೇಳ್ಬೋದು. ನೇಲ್ ಬೈಟಿಂಗ್ ಫಿನಿಶ್ ಅಂತ ಏನು ಹೇಳಿದ್ವೋ, ಇವರಿಬ್ರು ಟೀಮ್ ಒಂಥರ ರೈವಲ್ರಿ ನಡೀತಾ ಇದೆ, ಕ್ಲೋಸ್ ಗೇಮ್. ನಿಮಗೆ ಇಂಡಿಯನ್ ಬೌಲರ್ಸ್ ಖುಷಿಯಾಗಿದ್ದೀರಾ? ಬಿಗ್ ಕ್ವೆಶನ್. ಆ್ಯಕ್ಚುಲಿ ನೀವು ಬೌಲಿಂಗ್ ಪ್ರದರ್ಶನ ಬಗ್ಗೆ ಕೇಳಿದ್ರೆ ನೆನ್ನೆನೂ ಆಗಲಿ ಇವತ್ತು ಆಗಲಿ ಇಂಡಿಯನ್ ಬೌಲರ್ಸಿಂದ ಅಫ್ಕೋರ್ಸ್ ರೇಣುಕಾ ಠಾಕೂರ್ ಒಂದು ಎಕ್ಸೆಪ್ಷನ್ ಇತ್ತು, ಶಿಖಾ ಪಾಂಡೆ ಇವತ್ತೊಂದು ಎಕ್ಸೆಪ್ಷನ್ ಇತ್ತು. ಅದು ಬಿಟ್ಟರೆ ಮಿನು ಮಣಿನ ಆ್ಯಕ್ಚುಲಿ ನಾವು ಬಿಟ್ವಿ, ಅವರು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅವ್ರ ಆಫ್ ಸ್ಪಿನ್ನರ್ಸಲ್ಲಿ. ಅವರು ಅಷ್ಟು ಬಿಟ್ಟರೆ ಬೇರೆ ಯಾರು ಅಷ್ಟು ಚೆನ್ನಾಗಿ ಇಂಪ್ಯಾಕ್ಟ್ ಮಾಡಿಲ್ಲ. ಓವರ್ ಆಲ್ ಬೌಲರ್ಸ್ ಸ್ವಲ್ಪ ಒದೆ ಬಿದ್ದಿದೆ. ಬಟ್ ಇವೆಂಚುಲಿ ಟೂರ್ನಮೆಂಟ್ ಹೋಗ್ತಾ ಲಕ್ನೋವಲ್ಲಿ ಹೋದಾಗ ಮೋಸ್ಟ್ಲಿ ಬೌಲರ್ಸ್ ಇನ್ ಪ್ಲೇ ಬರ್ಬೋದು. ಸೊ ಬಟ್ ಓವರ್ ಆಲ್ ಮ್ಯಾಚಲ್ಲಿ ಏನು ಅನಿಸ್ತಾ ಇದೆ ಅಂದರೆ 2 ತಂಡನೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಬಟ್ ಇದೇ ಥರ ಇಂಟ್ರೆಸ್ಟಿಂಗ್ ಥ್ರಿಲ್ಲಿಂಗ್ ಗೇಮ್ಸ್ ಬರುತ್ತೆ ಅಂತ ಅನ್ಕೋತಾ ಇದ್ದೀವಿ. ನೀವು ಕೂಡ ನಮಗೆ ಈ ಥರ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.